Jai Hind friends, in this video I have taken 30 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started. And the first sentence is here. ಈ ಒಗಟನ್ನ ಬಿಡಿಸೋದು ಹೇಗೆ? ಈ ಒಗಟನ್ನ ಬಿಡಿಸೋದು ಹೇಗೆ ಅಂತ ಕೇಳೋದಕ್ಕೆ how to solve this puzzle. How to solve this puzzle. ನೀನು ಅಲ್ಲಿಗೆ ಎಷ್ಟು ಸಾರಿ ಹೋಗುತ್ತೀಯಾ? ನೀನು ಅಲ್ಲಿಗೆ ಎಷ್ಟು ಸಾರಿ ಹೋಗ್ತೀಯಾ ಅಂತ ಕೇಳೋದಕ್ಕೆ how often do you go there? How often do you go there? ಎಷ್ಟು ಸಾರಿ ನೀನು ಅವನನ್ನ ಭೇಟಿ ಮಾಡಿದ್ದೀಯಾ? ಎಷ್ಟು ಸಾರಿ ನೀನು ಅವನನ್ನ ಮೀಟ್ ಮಾಡಿದ್ದೀಯಾ ಅಂತ ಕೇಳೋದಕ್ಕೆ how often do you meet him? How often do you meet him? ಅವನು ಅಲ್ಲಿ ಹೋಗುತ್ತಿದ್ದಾನೆ, ಅವನಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ he is going there. He is going there. ನೀನು ಯಾರನ್ನು ಕರೆಯಲು ಹೋಗುತ್ತಿದ್ದೀಯಾ? ನೀನು ಯಾರನ್ನ ಕರೆಯೋದಕ್ಕೆ ಹೋಗ್ತಾ ಇದೀಯಾ? ನೀನು ಯಾರನ್ನ ಇನ್ವೈಟ್ ಮಾಡಕ್ಕೆ ಹೋಗ್ತಾ ಇದೀಯಾ ಅಂತ ಕೇಳೋದಕ್ಕೆ whom are you going to invite? Whom are you going to invite? ನೀವು ಎಲ್ಲಿ ಇರುವುದೆಂದು ನನಗೆ ಗೊತ್ತು, ನೀವು ಎಲ್ಲಿ ವಾಸವಾಗಿರೋದು ಅಂತ ನಂಗೆ ಗೊತ್ತು, ನೀವು ಎಲ್ಲಿರೋದು ಅಂತ ನಂಗೆ ಗೊತ್ತು ಅಂತ ಹೇಳೋದಕ್ಕೆ ಐ ನೋ ವೇರ್ ಯು ಲಿವ್. ಐ ನೋ ವೇರ್ ಯು ಲಿವ್. ಅಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಆಯ್ತು ಅಲ್ಲಿ, ನಾನು ಬಂದಿರಲಿಲ್ಲ, ಏನೆಲ್ಲ ಆಯ್ತು ಅಲ್ಲಿ ಕೇಳ್ತೀವಲ್ಲ, ವಾಟ್ ಆಲ್ ಹ್ಯಾಪನ್ ದೇರ್. ವಾಟ್ ಆಲ್ ಹ್ಯಾಪನ್ ದೇರ್. ಅವನು ಅವನ ಸ್ನೇಹಿತರನ್ನ ಖುಷಿಯಾಗಿ ಇಟ್ಕೊಳ್ತಾನೆ, ಅವನಿಗೆ ಅವನ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ, ಅವನ ಫ್ರೆಂಡ್ಸನ್ನು ತುಂಬ ಹ್ಯಾಪಿಯಾಗಿ ಇಟ್ಕೊಳ್ತಾನೆ ಅವನು ಅನ್ನೋದಕ್ಕೆ he keeps his friends happy. He keep his friends happy. ಅವನು ಅವನ ಸ್ನೇಹಿತನ ಜೊತೆ ನಿಂತಿದ್ದಾನೆ. he is standing with his friend. he is standing with his friend. ಅವನು ಅವನ ತಮ್ಮನ ಜೊತೆ ಆಡುತ್ತಿದ್ದಾನೆ, ಅವನ ಬ್ರದರ್ ಜೊತೆಗೆ ಅವನು ಆಟ ಆಡ್ತಿದ್ದಾನೆ ಅನ್ನೋದಕ್ಕೆ he plays with his brother. he plays with his brother. ಅವಳು ಈಗಲೂ ಪ್ರಯತ್ನಿಸುತ್ತಿದ್ದಾಳೆ, ಇವಾಗ ಕೂಡ ಅವಳು ಟ್ರೈ ಮಾಡ್ತಿದ್ದಾಳೆ ಅನ್ನೋದಕ್ಕೆ she is still trying. she is still trying. ಅವಳು ಅವಳ ಸ್ನೇಹಿತರ ಜೊತೆ ಹೋಗುವಳು, ಅವಳ ಫ್ರೆಂಡ್ಸ್ ಜೊತೆ ಹೋಗ್ತಾಳೆ ಅನ್ನೋದಕ್ಕೆ she will go with her friends. she will go with her friends. ಅವನು ಅವನ ಸ್ನೇಹಿತನ ಜೊತೆ ಕುಳಿತಿದ್ದಾನೆ, ಅವನು ಅವನ ಫ್ರೆಂಡ್ ಜೊತೆ ಕುತ್ಕೊಂಡಿದ್ದಾನೆ ಅನ್ನೋದಕ್ಕೆ he is sitting with his friend. he is sitting with his friend. ನಾನು ಅವನನ್ನು ನೆನಪಿಸಿಕೊಳ್ಳುತ್ತಾ ಇದ್ದೇನೆ, ನಾನು ಅವನನ್ನು ನೆನಪು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ರಿಮೆಂಬರಿಂಗ್ ಹಿಮ್. ಐ ಆಮ್ ರಿಮೆಂಬರಿಂಗ್ ಹಿಮ್. ಅವಳೊಬ್ಬ ಒಳ್ಳೆಯ ಕೆಲಸಗಾರ್ತಿ, ಒಳ್ಳೆಯ ಇದು, ಅವಳೊಬ್ಬ ಒಳ್ಳೆಯ ಕೆಲಸಗಾರ್ತಿ, ಒಳ್ಳೆ ವರ್ಕರ್ ಅವಳು ಅನ್ನೋದಕ್ಕೆ ಶಿ ಈಸ್ ಅ ಗುಡ್ ವರ್ಕರ್. ಶಿ ಈಸ್ ಅ ಗುಡ್ ವರ್ಕರ್. ಅವಳು ಅವಳ ಸ್ನೇಹಿತರಿಗೆ ಸಹಕಾರ ಮಾಡುತ್ತಾಳೆ, ಹೆಲ್ಪ್ ಮಾಡ್ತಾಳೆ ಅನ್ನೋದಕ್ಕೆ ಶಿ ಸಪೋರ್ಟ್ಸ್ ಹರ್ ಫ್ರೆಂಡ್ಸ್. he supports her friends. ಅವನು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಅವನು ಯಾವಾಗಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ he is always working hard. he is always working hard. ನಾನು ಒಂದು ಕಾದಂಬರಿ ಓದ್ತಾ ಇದ್ದೀನಿ, ನಾನೊಂದು ಸ್ಟೋರಿ ಓದ್ತಾ ಇದ್ದೀನಿ, ನಾನೊಂದು ಕವಿತೆ ಓದ್ತಿದ್ದೀನಿ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ನಾನೊಂದು ಕಾದಂಬರಿ ಓದ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ರೀಡಿಂಗ್ ಅ ನಾವೆಲ್. ಐ ಆಮ್ ರೀಡಿಂಗ್ ಅ ನಾವೆಲ್. ಅವಳು ಚೆನ್ನಾಗಿ ವಿವರಿಸುತ್ತಾಳೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಅವಳು ಅನ್ನೋದಕ್ಕೆ ಶಿ ಎಕ್ಸ್ಪ್ಲೈನ್ಸ್ ನೀಟ್ಲಿ. ಶಿ ಎಕ್ಸ್ಪ್ಲೈನ್ಸ್ ನೀಟ್ಲಿ. ಅವನು ಬರೆಯುತ್ತಿದ್ದಾನೆ, ಅವನು ಬರಿತಾ ಇದ್ದಾನೆ ಅನ್ನೋದಕ್ಕೆ ಹಿ ಈಸ್ ರೈಟಿಂಗ್. ಹಿ ಈಸ್ ರೈಟಿಂಗ್. ರಂಜನ್ ಇದನ್ನು ಮಾಡಬಲ್ಲ, ರಂಜನ್ ಹತ್ರ ಇದನ್ನು ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ ರಂಜನ್ ಕ್ಯಾನ್ ಡೂ ದಿಸ್. ರಂಜನ್ ಕ್ಯಾನ್ ಡೂ ದಿಸ್. ಅವಳು ಅವಳ ಸ್ನೇಹಿತರಿಗೆ ಸಹಾಯ ಮಾಡ್ತಾಳೆ, ಅವಳು ಅವಳ ಫ್ರೆಂಡ್ಸ್ಗೆಲ್ಲ ಹೆಲ್ಪ್ ಮಾಡ್ತಾಳೆ ಅನ್ನೋದಕ್ಕೆ ಶಿ ಹೆಲ್ಪ್ಸ್ ಹರ್ ಫ್ರೆಂಡ್. ಶಿ ಹೆಲ್ಪ್ಸ್ ಹರ್ ಫ್ರೆಂಡ್ಸ್. ಯಾರೂ ಇದನ್ನು ಮುಟ್ಟಲು ಸಾಧ್ಯವಿಲ್ಲ, ಇದನ್ನು ಮುಟ್ಟೋಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ನೋ ಒನ್ ಕ್ಯಾನ್ ಟಚ್ ಇಟ್. ನೋ ಒನ್ ಕ್ಯಾನ್ ಟಚ್ ಇಟ್. ಇದು ಮಾತಾಡುವ ಸಮಯ, ಇದು ಟೈಮ್ ಟು ಟಾಕ್ ಹೇಳ್ತೀವಲ್ಲ. ಸೊ ದಿಸ್ ಈಸ್ ಟೈಮ್ ಟು ಟಾಕ್. ದಿಸ್ ಈಸ್ ಟೈಮ್ ಟು ಟಾಕ್. ನನಗೆ ಒಂದು ಲೋಟ ನೀರು ನಂಗೊಂದು ಲೋಟ ನೀರು ತಗೊಂಬ ಅನ್ನೋದಕ್ಕೆ ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್. ಬ್ರಿಂಗ್ ಮೀ ಅ ಗ್ಲಾಸ್ ಆಫ್ ವಾಟರ್. ನೀನು ನೀರು ಕುಡಿದೆಯಾ? ನೀನು ನೀರು ಕುಡಿದೆಯಾ ಕೇಳೋದಕ್ಕೆ ಡಿಡ್ ಯು ಡ್ರಿಂಕ್ ವಾಟರ್. ಡಿಡ್ ಯು ಡ್ರಿಂಕ್ ವಾಟರ್. ಇದನ್ನು ಮತ್ತೆ ಮಾಡಬೇಡ, ಇದನ್ನು ಮತ್ತೆ ಇನ್ನೊಂದ್ಸರಿ ಮಾಡಬೇಡ ಮಾರಾಯ ಹೇಳ್ತೀವಲ್ಲ. ಡೋಂಟ್ ಡೂ ದಿಸ್ ಅಗೇನ್. ಡೋಂಟ್ ಡೂ ದಿಸ್ ಅಗೇನ್.
ನೀನು ಹೊಗಳಿಕೆಗೆ ಅರ್ಹ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿದೀಯ, ಹೊಗಳಿಕೆಗೆ ನೀನು ಅರ್ಹ ಹೇಳೋದಕ್ಕೆ ಯು ಆರ್ ಪ್ರೈಸ್ ವಾದಿ, ಯು ಆರ್ ಪ್ರೈಸ್ ವಾದಿ. ಮಾರ್ಕೆಟ್ಗೆ ಹೋಗು, ಹೋಗು ಮಾರ್ಕೆಟ್ಗೆ ಹೇಳ್ತೀವಲ್ಲ, ಗೋ ಟು ಮಾರ್ಕೆಟ್, ಗೋ ಟು ಮಾರ್ಕೆಟ್. ನಾನು ನಿನಗೆ ಒಂದು ಕೆಲಸ ಮಾಡಲು ಹೇಳಿದ್ದೆ, ನಾನು ನಿನಗೆ ಒಂದು ವರ್ಕ್ ಮಾಡೋಕ್ಕೆ ಹೇಳಿದ್ದೆ ಅನ್ನೋದಕ್ಕೆ ಐ ಆಸ್ಕ್ಡ್ ಯು ಟು ಡೂ ಒನ್ ಥಿಂಗ್, ಐ ಆಸ್ಕ್ಡ್ ಯು ಟು ಡೂ ಒನ್ ಥಿಂಗ್. ಈ ದೃಶ್ಯ ತುಂಬ ಚೆನ್ನಾಗಿದೆ, ಈ ಸೀನ್ ತುಂಬ ಚೆನ್ನಾಗಿದೆ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲಿಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.